ಆಲೂರು ಕೃಷಿ ಇಲಾಖೆ ಹಾಗೂ ಖಾಸಗಿ ಕೇಂದ್ರಗಳಿಂದ ಖರೀದಿಸಿದ ಮೆಕ್ಕೆಜೋಳ ಕಳಪೆಯಿಂದ ಕೂಡಿದ್ದು ರೈತರು ಹಾಕಿದ ಬೆಳೆ ಸಂಪೂರ್ಣವಾಗಿ ಹಾಳಾಗಿದೆ. ಆದ್ದರಿಂದ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕಟ್ಟಾಯ ಹೋಬಳಿ ಕೆಲವು ರೈತರು ಆಲೂರು ಸಕಲೇಶಪುರ ಮತಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಅವರಿಗೆ ಮನವಿ ಮಾಡಿದರು. ರೈತರ ಮನವಿಗೆ ತಕ್ಷಣ ಸ್ಪಂದಿಸಿದ ಶಾಸಕ ಹಾಸನ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರಮೇಶ್ ಕುಮಾರ್ ಹಾಗೂ ಸಿಬ್ಬಂದಿಗಳ ಜೊತೆ ಕಟ್ಟಾಯ ಹೋಬಳಿ ಚನ್ನಂಗಿಹಳ್ಳಿ ಪಂಚಾಯಿತಿ ಲಕ್ಕನಾಯಕನಹಳ್ಳಿ ಗ್ರಾಮದ ರೈತರು ಬಿತ್ತನೆ ಮಾಡಿದ್ದ ಜಮೀನಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ರೈತರು ಪರಿಶೀಲನೆಗೆ ತೆರಳಿದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಸಾಲ ಮಾಡಿ ಖರೀದಿಸಿ ಬಿತ್ತನೆ ಮಾಡಿದ್ದ ಮೆಕ್ಕೆಜೋಳ ಸಂಪೂರ್ಣವಾಗಿ ಹಾಳಾಗಿದೆ. ಇದಕ್ಕೆ ಕಾರಣ ಇಲಾಖೆಯೇ. ಆದ್ದರಿಂದ ನಷ್ಟ ಹೊಂದಿದ ರೈತರಿಗೆ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಜಂಟಿ ನಿರ್ದೇಶಕ ರಮೇಶ್ ಕುಮಾರ್ ಬಿತ್ತನೆ ಮೆಕ್ಕೆಜೋಳದಲ್ಲಿ ರೋಗ ಕಾಣಿಸಿಕೊಂಡಿದ್ದು, ಈ ರೋಗಕ್ಕೆ ಬಿತ್ತನೆ ಬೀಜ ಅಥವಾ ಹವಾಮಾನ ವೈಪರೀತ್ಯ ಕಾರಣ ಎಂಬುದನ್ನು ಪರೀಕ್ಷೆಗೆ ಒಳಪಡಿಸಿ ನಂತರವೇ ಹೇಳಬಹುದಾಗಿದೆ. ಆದ್ದರಿಂದ ಹಿಂದೆ ಪರೀಕ್ಷೆಗೆ ಒಳಪಡಿಸಿ ಇನ್ನೆರಡು-ಮೂರು ದಿನಗಳಲ್ಲಿ ರೋಗಕ್ಕೆ ಕಾರಣ ಏನು ಎಂದು ಗೊತ್ತಾಗುತ್ತೆ. ನಂತರ ಪರಿಹಾರದ ಬಗ್ಗೆ ಇಲಾಖೆ ನಿರ್ಧರಿಸುತ್ತೆ ಎಂದರು. ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ನನ್ನ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಕೆಲವು ಗ್ರಾಮಗಳಲ್ಲಿ ಬಿತ್ತನೆ ಮಾಡಿರುವ ಮೆಕ್ಕೆಜೋಳದಲ್ಲಿ ರೋಗ ಕಾಣಿಸಿಕೊಂಡಿದೆ. ಈ ಬಗ್ಗೆ ಕೆಲವು ರೈತರು ನನ್ನ ಗಮನಕ್ಕೆ ತಂದಾಗ ಹಾಸನ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರನ್ನ ದೂರವಾಣಿ ಮೂಲಕ ಸಂಪರ್ಕಿಸಿ ಖುದ್ದಾಗಿ ಕರೆಸಿ ಪರಿಶೀಲನೆ ನಡೆಸಲಾಗಿದ್ದು, ರೋಗಕ್ಕೆ ತುತ್ತಾಗಿರುವ ಮೆಕ್ಕೆಜೋಳವನ್ನ ಪರೀಕ್ಷಿಸಿ ಆದಷ್ಟು ಬೇಗ ನೊಂದ ರೈತರಿಗೆ ಪರಿಹಾರ ನೀಡುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಸೂಚಿಸಿದ್ದೇನೆ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಶ್ರೀಕಾಂತ್, ಚನ್ನಂಗಿಹಳ್ಳಿ, ಸ್ಥಳೀಯ ರೈತರು, ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಜೊತೆಗಿದ್ರು. ಜೋಳ ಹಾಕಕ್ಕಿಂತ ಮುಂಚೆನೆ ರೋಗ ಬಂದ್ರೆ ನಮಗೆ ನಾವು ಜವಾಬ್ದಾರಲ್ಲ ಅಂತ ಹೇಳಿದ್ದಾರೆ. ಅದೇ ಇವ್ರಿಗೆ ಫಸ್ಟ್ ಮುಂಚೆನೆ ರೈತ ಹಾಕಕ್ಕಿಂತ ನಾವು ನಾಟಿ ಮಾಡಕ್ಕಿಂತ ಮುಂಚೆನೆ ಕರೆಕ್ಟ್. ನಿಮ್ಗೆ ಸಮಸ್ಯೆ ಆಮೇಲೆ ಎರಡು ಸ್ಪ್ರೇ ಮಾಡಿದ್ರು ರೋಗ ಕಂಟ್ರೋಲ್ ಬರ್ತಾ ಇದೆ. ರೋಗ ಕಂಟ್ರೋಲ್ ಬರ್ತಿಲ್ಲ. ಇದು ಔಷಧಿ ಸ್ಪ್ರೇ ಮಾಡಿದ್ಮೇಲೆ ಮತ್ತೆ ಜಾಸ್ತಿ ಆಗ್ತಾ ಇರೋದು. ಒಂದ್ಸಲ ಸ್ಪ್ರೇ ಆಗಿದೆ ಆದ್ರೂ ಕೂಡ ಇಷ್ಟೊಂದು ದಿನೇ ಮತ್ತೆ ಇವತ್ತು ಒಂದ್ ಸಾಲ ಲೆಕ್ಕ ಹಾಕಿಬಿಟ್ಟಿದ್ರೆ ಬೆಳಕಿರೋತಿಗೆ ಮಂತಿನ 5 ರಿಂದ 6 ಗಿಡ ಜಾಸ್ತಿ ಆಗಿರುತ್ತೆ ಒಂದೊಂದ್ ಸಾಲಲ್ಲಿ. ನೀವ್ ಹೇಳೋದು ಕೃಷಿ ಇಲಾಖೆಯವರು ಹೇಳಿರ್ತಕ್ಕಂತ ಎಲ್ಲ ಔಷಧಿ ಗ್ಯಾರಂಟಿ ಹೇಳಿದ್ರು, ಗ್ಯಾರಂಟಿ ಕೊಡಲ್ಲ. ಬೆಳೆ ಇದೇ ರೀತಿ ಹೇಳ್ತಿ ಇದೇ ರೀತಿ ಆಗುತ್ತೆ, ವೈಟ್ ಬಂದೇ ಬರುತ್ತೆ. ಗ್ಯಾರಂಟಿ ಅಂತ ಯಾವ್ದಕ್ಕೂ ಗ್ಯಾರಂಟಿ ಕೊಡಲ್ಲ ಅಂದ್ರು. ಸರಿ ಮುಂಚೆನೆ ಹೆಂಗ್ ಗ್ಯಾರಂಟಿ ಕೊಟ್ಟರು? ಹೌದು ಸರ್, ಅದಕ್ಕೆ ಪದೇ ಪದೇ ಏನ್ ನಾವು ಸ್ಪ್ರೇ ಮಾಡಿ ಹುಳ ಕಂಟ್ರೋಲ್ ಬರೋದು. ಸಮಸ್ಯೆ ಇಲ್ಲ, ಹುಳ ಏನಿಲ್ಲ ಅದ್ರಲ್ಲಿ. ರೈತ ಜಮೀನಿಗೆಲ್ಲ ಹೊಡಿತೀನಿ 20-30 ಜನ ಔಷಧಿ ಹೊಡಿಬೇಕು. ಮಂತಿನ ಪದೇ ಪದೇ ವಾರ ಬಿಟ್ಟು ಮಂತ್ ಔಷಧಿ ಹೊಡಿತಾರೆ. ಎಲ್ಲಿ ಹೋಗ್ತಾರೆ ಸರ್? ಹೊಡಿಬೇಕು. ಆಯ್ತು, ಈಗ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ? ಸಮಸ್ಯೆ ಸರಿ ಮಾಡ್ಕೊಟ್ರು ಸಾಕು, ಎಲ್ಲ ಸರಿ. ಹೇಳಿ ಏನಾಗಿದೆ. ಫಸ್ಟ್ ಇವರಿಗೆ ಆಲ್ರೆಡಿ ಎಲ್ಲಿ ನಾವು ಜೋಳ ತರಕ್ ಹೋದಲ್ಲ ಔಷಧಿ ಅಂಗಡಿಲಿಲ್ಲ, ಔಷಧಿ ಅಂಗಡಿಲಿ ಜೋಳ ತರಕ್ ಹೋದಾಗ ನಾವು ಗ್ಯಾರಂಟಿ ಇಲ್ಲ ನಮ್ಗೆ ಅನ್ನೋದು ಅವ್ರಿಗೆ ಹೇಳ್ಯಾರಲ್ಲ. ಹೇಳಿದ್ ಫಸ್ಟ್ ಈ ಅಧಿಕಾರಿಗಳಿಗೆ ಗೊತ್ತಿರಲ್ವಾ ಅಂತ ನಾನ್ ಕೇಳೋದು. ಅಧಿಕಾರಿಗಳಿಗೆ ಗೊತ್ತಿಲ್ದಲ್ಲ ಹೆಂಗ್ ಹೇಳಿದ್ರು, ಬೀಜ ಹಾಕ್ಬಿಟ್ರು ಅವ್ರ ಕಂಪ್ನಿಯವರು. ಅದು ನಾನು ಕೇಳ್ತಿರೋದು. ಜೋಳ ತರಕ್ ಹೋದಾಗ ಏನ್ ಹೇಳಿದ್ರು? ನಾವು ಗ್ಯಾರಂಟಿ ಕೊಡಲ್ಲ ಸತಿ ಜೋಳಕ್ಕೆ ಅಂತ ಹೇಳಿದ್ರು. ಯಾವ ಆಧಾರದ ಹೇಳಿದ್ರು ಅಂತ ನಾವು ರೈತರು ಕೇಳ್ತಿರೋದು. ನಾವು ಕೇಳ್ತಿರೋದು ಹೆಂಗ್ ಹೇಳಿದ್ರು? ರೋಗ ಬರುತ್ತೆ ಅಂತ ಮುಂಚಿತವಾಗಿ ಹೇಳಿದ್ರಲ್ಲ ರೈತನ. ಯಾವಾಗ ಈಗ ನೀವು ಬೀಜ ತಂದು ಎಷ್ಟು ತಿಂಗಳಾಯ್ತು? ಒಂದ್ ತಿಂಗಳು 1.5 ತಿಂಗಳು ಅಷ್ಟೇ. ಆಗ್ಲೇ ನೀವು ಬೆಳೆ ತರ್ಬೇಕಾರೆ ಹೇಳಿದ್ರು. ಬಿಲ್ ಇದೆ ಸರ್. ಸರ್ ಬಿತ್ತೆ ತರ್ಬೇಕಾರೆ ಇವ್ರ ಗಮನಕ್ಕೆ ಇವ್ರ ಸರ್ಟಿಫಿಕೇಶನ್ ಮಾಡಿದ್ಮೇಲೆ ಗೌರ್ಮೆಂಟ್ ಯಾವ್ದೋ ಒಂದು ಕಂಪ್ನಿ ಬಿತ್ತೆ ಲಾಂಚ್ ಮಾಡ್ಬೇಕಾರೆ ಇವ್ರ ಗಮನಕ್ಕೆ ಬರ್ದಂಗ್ ಲಾಂಚ್ ಮಾಡ್ತಾರ ಸರ್? ಲಾಂಚ್ ಮಾಡೋದಲ್ಲ ಸರ್. ಇವ್ರು ಮೊದ್ಲೇ ಅವ್ನು ಹೇಳ್ಕೊಡ್ತಾನೆ ಅಂತ ಅಂದ್ರೆ ಇದಕ್ಕೆಲ್ಲ ಶಾಮೀಲ್ ಆಗಿರ್ಬೋದು. ಕಂಪ್ನಿಯವನ್ನ ಏನಕ್ಕೆ ಮಾರಕ್ ಬಿಟ್ರು ಇವರು ಅಂತ ಹೇಳಿದ್ಮೇಲೆ ಇವ್ರು ಹೆಂಗ್ ಮಾರಕ ಬಿಡ್ಬಾರ್ದಾಯ್ತು. ರೈತರ ಹಾಳು ಮಾಡಕ್ಕೆ ಇದು ಕೆಲಸ ಮಾಡ್ತಾರೆ. ರೈತರ ಹಾಳು ಮಾಡಕ್ಕೆ ಮಾಡ್ತಾರೆ. ಗ್ಯಾರಂಟಿ ಕೊಡ್ತೀವಿ ಅಂತ ಬೀಜ ಮತ್ತು ಔಷಧಿ ಎಲ್ಲ ಸೇರಿಕೆ ಬೀಜ ಕಂಪ್ನಿಗಳು ಮತ್ತೆ ನಾನು ಹೇಳೋದೇನು ಅಂದ್ರೆ
ಎಷ್ಟು ಎಕರೆಯಲ್ಲಿ ಈ ರೀತಿ ಲಾಸ್ ಆಗಿದೆ? ನಮ್ಮ 7 ಬ್ಯಾಗ್ ತಂದು 6 ಬ್ಯಾಗ್ ಹಾಕಿದ್ವಿ. ಹೇಳ್ಬೇಕ ಅಂತ ಹೇಳ್ಬೇಡ. ಅಲ್ಲ, ಅಲ್ಲ, ಜೋಳ ಮಾಡಿದ್ರೆ ಬ್ಯಾಗು ನಮ್ದು ಒಬ್ಬಂದ 6 ಬ್ಯಾಗ್ ಹೋಯ್ತೆ. ಇನ್ನು ಬಾಕಿದ ಎಲ್ಲ ಬಂದವೆ. ಎಲ್ಲಾ ಕಡೆ ಬೆಳೆ ಇದೆ ತರ ಇದೆ. ಎಲ್ಲ ಇದೆ ತರ, ಎಲ್ಲ ಇದೆ ತರ. ಬರೀ ಕಿತ್ತಳೆ ಗ್ರಾಮ ಅಲ್ಲ, ಇದೆ ಪೂರ್ತಿ ಎಲ್ಲ ಮುಂದೆ ಹೋಯ್ತು. ಕಾಣುತ್ತೆ. ಅಲ್ಲ, ಇದು ಬರೀ ಕಿತ್ತಾನೆ ಕಿತ್ತನೆ ದಾಖಲೆ ಏನೈತೆ? ಎಲ್ಲ ಕಡೆ ಇದೆ. ಕಿತ್ತಳೆ ದಾಖಲೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಟ್ಟಾಯ ಹೋಬಳಿ ನಮ್ಮ ಚನ್ನಂಗೇಳಿ ಪಂಚಾಯತಿ ಹಾಸನ ತಾಲೂಕು ಈ ಭಾಗದಲ್ಲಿ ಈ ಬಾರಿ ಏನಾದ್ರು ರೈತರು 3 ಕಾಸು ಏನಾದ್ರು ನೋಡ್ತೀವಿ ಅಂತ ಹೇಳಿದ್ರೆ ಈ ಭಾಗದಲ್ಲಿ ವಾಣಿಜ್ಯ ಬೆಳೆ ಅಂತ ಹೇಳಿದರೆ ಅದು ಜೋಳವನ್ನು ಈ ಬಾರಿ ನಮ್ಮ ಭಾಗದ ರೈತರು ಯಥೇಚ್ಛವಾಗಿ ಕಟ್ಟಾಯ ಹೋಬಳಿಯಲ್ಲಿ ಜೋಳವನ್ನು ಬೆಳೆದಿದ್ದಾರೆ. ಆದರೆ ಬೆಳೆದಂಥ ಜೋಳ ಒಂದು ರೀತಿ ಅರಿಶಿನ ರೀತಿಯಲ್ಲಾಗಿ ಒಂದೂವರೆ ತಿಂಗಳಿಗೆ ಹಾಕಿರ್ಬೇಕಾದ್ರೆ ಆ ಬೆಳೆನೇ ಫುಲ್ ಒಂಥರ ಮಲಗ್ತಾ ಇದೆ. ಅಂದರೆ ಆ ಗಿಡ ಆ ಜೀವನ ಕಳ್ಕೊಳ್ತಕ್ಕಂಥದ್ದು ಆಗ್ತಾ ಇದೆ. ಇದು ನಾವು ಕೂಡ ಈಗ JD ಅವರು ಜಂಟಿ ನಿರ್ದೇಶಕರು ಇವ್ರನ್ನ ಕೃಷಿ ಇಲಾಖೆಯವ್ರನ್ನ ನಾನಿವತ್ತು ಸೈಟ್ ವಿಸಿಟ್ಗೆ ಅಂತೇಳಿ ಕರ್ಕೊಂಬಂದೆ. ಈ ಸ್ಪಾಟ್ನ ರೈತರ ವ್ಯವಸಾಯ ಮಾಡಿರ್ತಕ್ಕಂಥ ಭೂಮಿಯಲ್ಲಿ ಅವರ ಹೊಲಗಳಿಗೆ ಹೋಗಿ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಈ ಭಾಗದಲ್ಲಿ ಸಾವಿರಾರು ಎಕರೆ ಕಟ್ಟಾಯ ಹೋಬಳಿಯಲ್ಲಿ ಬೆಳೆದಿರ್ತಕ್ಕಂಥ ಎಲ್ಲ ಜೋಳನೂ ಕೂಡ ಈ ಪರಿಸ್ಥಿತಿ ಆಗಿದೆ. ಏನಾಗಿದೆ ಅಂತಕ್ಕಂಥದ್ದು ಗೊತ್ತಿಲ್ಲ. 1.5 ತಿಂಗಳಿಗೆ ಅದು ಬೆಳೆ ಹಾಳಾಗ್ತಕ್ಕಂಥ ಕೆಲಸ ಆಗಿದೆ. ಮೇಲಕ್ಕೂ ಬೆಳೆಯಲ್ಲ, ಅದನ್ನು ಹಸು ಕೂಡ ತಿನ್ನಲಿಕ್ಕಾಗಲ್ಲ. ಏನಕ್ಕೆ ಈ ರೀತಿ ಆಗ್ತದಂಥ ಸಂದರ್ಭದಲ್ಲಿ ಇವರು ಕೂಡ ಪರಿಶೀಲನೆಯನ್ನು ಮಾಡಿದ್ದಾರೆ. ಬಟ್ ಇದು ಒಳಗಡೆ ಯಾವುದೇ ಹುಳಗಳು ಬೇರೆ ಯಾವುದೂ ಕೂಡ ಕಾಣ್ತಾ ಇಲ್ಲ. ಬಟ್ ಇಲ್ಲೆಲ್ಲ ಕರಗ್ತಕ್ಕಂಥ ರೋಗ ಬರ್ತಾ ಇದೆ. ಬಟ್ ಈ ರೈತರ ಆರೋಪ ಏನು ಅಂತ ಹೇಳಿದ್ರೆ ಕೊಟ್ಟಂಥ ಬೀಜದಲ್ಲಿ ಸಮಸ್ಯೆ ಇದೆ, ಬಿತ್ತನೆ ಬೀಜದಲ್ಲಿ ಸಮಸ್ಯೆ ಇದೆ. ಈ ರೀತಿ ಆಗಿದೆ. ಯಾರು ಈ ಬಿತ್ತನೆ ಬೀಜವನ್ನು ಕೊಟ್ಟಿದ್ದಾರೆ ಅವ್ರ ಮೇಲೆ ಇಲಾಖೆ ಅಧಿಕಾರಿಗಳು, ಸರ್ಕಾರ ಸೂಕ್ತವಾದ ಕಾನೂನು ಕ್ರಮವನ್ನು ತಗೋಬೇಕು. ಯಾವುದೇ ರೈತರಿಗೆ ಅನ್ಯಾಯ ಆಗಬಾರ್ದು. ಯಾಕೆಂದರೆ ರೈತ ವರ್ಷ ಎಲ್ಲ ಕಷ್ಟಪಟ್ಟು ಬೆಳೆದಂಥ ಬೆಳೆಗೆ ಏನೋ ಒಂದು 3 ಕಾಸು ನೋಡೋದಂಥ ಸಂದರ್ಭದಲ್ಲಿ ಈ ರೀತಿ ಆದರೆ ಖಂಡಿತವಾಗ್ಲೂ ಕೂಡ ಕ್ರಮ ತಗೋಬೇಕು. ಈಗ ರೈತರು ಹೇಳ್ತಿರ್ತಕ್ಕಂಥ ಪ್ರಕಾರವಾಗಿ ಯಾವುದು ಡೆಕ್ಲಾಬು, ವೈಟೆಕ್ಕು, CP ಅಂತಕ್ಕಂಥ NK ಈ ಒಂದು ಕಂಪನಿಯ ಬೀಜಗಳನ್ನ ಹಾಕಿದ್ದಾರೆ. ಬಟ್ ಬೀಜದ ಸಮಸ್ಯೆ ಅಂತ ಹೇಳ್ತಿದ್ದಾರೆ. ಆದರೆ ನಮ್ಮ JD ಅವರು ಇದನ್ನು 2 ದಿವಸದೊಳಗಡೆ ವಿಜ್ಞಾನಿಗಳನ್ನ ಕರ್ಕೊಂಡ್ಬಂದು ಯಾವುದರಿಂದ ಈ ಒಂದು ಈ ಬೆಳೆಗೆ ಸಮಸ್ಯೆ ಆಗಿದೆ ಅಂತಕ್ಕಂಥದ್ದನ್ನ ನಾನು ಆದಷ್ಟು ಬೇಗ ಕಂಡುಹಿಡಿದು ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯನ ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮುಂದೆ ಈ ರೀತಿ ಆಗದ ರೀತಿಯಲ್ಲಿ ಯಾವ್ದಾದ್ರು ಕಂಪನಿಗಳಿಂದ ತಪ್ಪಾಗಿದ್ರೆ ಅವ್ರ ಮೇಲೆ ಕಾನೂನು ಕ್ರಮ ತಗೋತೀವಿ ಅಂತಕ್ಕಂಥ JD ಅವರು ಹೇಳಿದ್ದಾರೆ. ನಮ್ಮ ಉದ್ದೇಶ ಒಂದೇ, ರೈತರುಗಳು ಚೆನ್ನಾಗಿದ್ರೆ ಈ ದೇಶ ಚೆನ್ನಾಗಿರುತ್ತೆ. ರೈತರು ಚೆನ್ನಾಗಿದ್ದರೆ ನಾವೆಲ್ಲರೂ ಕೂಡ ಸಂತೋಷವಾಗಿರ್ತೀವಿ. ರೈತರುಗಳಿಗೆ ಈ ರೀತಿ ಅನ್ಯಾಯ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ನಾನು ಅವ್ರು ಬೆಳೆದಿರ್ತಕ್ಕಂಥ ಬೆಳೆಗೆ ಬಂದು ಜಮೀನಿಗೆ ಬಂದು ಪರಿಶೀಲನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. 2 ದಿವಸ ಆದಮೇಲೆ ಏನಾಗಿದೆ ಅಂತಕ್ಕಂಥ ಮಾಹಿತಿನ ತಗೊಂಡು ಅಧಿಕಾರಿಗಳ ಸಭೆನ ತಗೊಂಡು ಯಾರು ತಪ್ಪಾಗಿದ್ದರೆ ಖಂಡಿತವಾಗ್ಲೂ ಅವ್ರ ಮೇಲೆ ಸೂಕ್ತವಾದ ಕ್ರಮ ತಗೋತೀನಿ. ಮತ್ತು ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ಪರಿಹಾರ ಕೊಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ. ಅದೇ ರೀತಿಯಲ್ಲಿ ಈಗ ನಡೀತಕ್ಕಂಥ ಅಧಿವೇಶನದಲ್ಲಿ ಸರ್ಕಾರದ ಗಮನಕ್ಕೆ ಕೂಡ ತರ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ